ಶ್ರೀರಾಮನ ಬೃಹತ್ ಕಟೌಟ್ ಅನ್ನು ಹಾಕಲಾಗಿದ್ದು ಪಾದಾಚಾರಿ ಮೇಲೆ ಕಟೌಟ್ ಬಿದ್ದಿರೋ ಪರಿಣಾಮವಾಗಿ ಮೂವರು ಪಾದಾಚಾರಿಗಳಿಗೆ ಗಾಯವಾಗಿದೆ. ಪಾದಾಚಾರಿಗಳ ಮೇಲೆ ಬೃಹತ್ ಕಟೌಟ್ ಒಂದು ಬಿದ್ದಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬೃಹತ್ ಕಟೌಟ್ಗಳನ್ನು ಹಾಕಲಾಗಿದೆ. ಅದರಂತೆ HAL ಏರ್ಪೋರ್ಟ್ ರೋಡ್ನಲ್ಲೂ ಕೂಡ ಒಂದು ಬೃಹತ್ ಶ್ರೀರಾಮನ ಕಟೌಟ್ ಇತ್ತು. ಸೊ ಅದು ಏಕಾಏಕಿ ಬಿದ್ದಿದ್ರ ಪರಿಣಾಮ ಪಾದಾಚಾರಿಗಳ ಮೇಲೆ ಬಿದ್ದಿದೆ. ಮೂವರು ಪಾದಾಚಾರಿಗಳಿಗೆ ಗಂಭೀರ ಗಾಯವಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಗಾಯಗೊಂಡಿರುವಂತಹವರು. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಬೃಹತ್ ಶ್ರೀರಾಮನ ಕಟೌಟ್ ಅನ್ನ ಎಲ್ಲೆಡೆ ಹಾಕಲಾಗಿತ್ತು. HAL ಏರ್ಪೋರ್ಟ್ ರೋಡ್ನಲ್ಲೂ ಕೂಡ ಈ ಒಂದು ಕಟೌಟ್ ಅನ್ನ ಹಾಕಲಾಗಿತ್ತು. ಸೊ ಅದು ಸಮಯ ಮೀರಿದ ನಂತರದಲ್ಲಿ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸುವಂತಹ ಕಾರ್ಯವನ್ನ BBMP ಮಾಡಬೇಕು. ಆದರೆ ಆ ಕೆಲಸವನ್ನು ಅವರು ಮಾಡದೇ ಇದ್ದರ ಪರಿಣಾಮವಾಗಿ ಇವತ್ತು ಮೂವರು ಗಾಯಕ್ಕೆ ಒಳಗಾಗಿದ್ದಾರೆ. ಇನ್ನೂ ಬಹಳಷ್ಟು ಕಡೆಗಳಲ್ಲಿ ಕಟೌಟ್ಗಳು ಹಾಗೆ ಉಳ್ಕೊಂಡಿವೆ. ಅದನ್ನೆಲ್ಲವನ್ನು ಕೂಡ ತೆರವು ಮಾಡಬೇಕು. ಆದರೆ ಕೆಲವು ಕಡೆಗಳಲ್ಲಿ ತೆರವು ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ತೆರವು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೆಲವು ಕಡೆಗಳಲ್ಲಿ ಕೇಳಿಬರ್ತಾ ಇದೆ. ಎಲ್ಲ ಕಡೆನೂ ಅಲ್ಲ. ಮೂವರು ಪಾದಾಚಾರಿಗಳಿಗೆ ಈಗ ಗಂಭೀರ ಗಾಯವಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಪೆಟ್ಟಾಗಿದೆ ಏನು ಎತ್ತ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. HAL ಏರ್ಪೋರ್ಟ್ ರೋಡ್ನಲ್ಲಿ ಬೃಹತ್ ಶ್ರೀರಾಮನ ಕಟೌಟ್ ಬಿದ್ದಿರುವಂತಹ ದೃಶ್ಯ ಒಂದು ಕಡೆಯಲ್ಲಿ ನೋಡ್ತಾ ಇದ್ರಿ. ಮಗದೊಂದು ಕಡೆಯಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇರುವಂತಹ ದೃಶ್ಯ. ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬೃಹತ್ ಶ್ರೀರಾಮನ ಕಟೌಟ್ಗಳನ್ನು ಹಾಕಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಹೇಳಿ ಆ ಒಂದು ಫ್ಲೆಕ್ಸ್ಗಳನ್ನು ಕಟೌಟ್ಗಳನ್ನು ಎಲ್ಲೆಡೆ ಅಳವಡಿಕೆ ಮಾಡಲಾಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಘುರಿಂದ. ರಘು, ಆಕ್ಚುಲಿ ಈ ಕಟೌಟ್ಗಳನ್ನ ಅಷ್ಟು ಬಂದೋಬಸ್ತಲ್ಲೇ ಕಟ್ಟಿರ್ತಾರೆ, ಯಾಕಿದು ಬಿತ್ತು ಅಂತ? ಮತ್ತೆ ಈಗ ಗಾಯಗೊಂಡವರ ಸ್ಥಿತಿ ಹೇಗಿದೆ? ಈಗ ಕಳೆದ 10 ದಿನಗಳ ಹಿಂದೆ ಕಟ್ಟಿದಂತ ಕಟೌಟ್ಗಳು ಸಾಮಾನ್ಯವಾಗಿ ಗಾಳಿ ಜೊತೆಗೆ ಬಿಸಿಲು ಜಾಸ್ತಿ ಇದ್ದಂತ ಕಾರಣಕ್ಕಾಗಿ ಕಟ್ಟಿದಂತಹ ಹಗ್ಗ ಏನಿರುತ್ತೆ ಸ್ವಲ್ಪ ಸಡಿಲವಾಗಿರುತ್ತೆ. ಆ ಕಾರಣಕ್ಕಾಗಿ ರಸ್ತೆಗೆ ಉರುಳಿ ಬಿದ್ದಿದೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸದ್ಯ ಈಗ 3 ಜನ ಏನು ಅಲ್ಲಿ ಪಾದಚಾರಿಗಳು ನಡೆದು ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಬಿದ್ದಿದೆ. ಆ ಮೂವರಿಗೂ ಸಹ ಗಂಭೀರವಾದಂತಹ ಗಾಯಗಳಾಗಿದೆ. ತಕ್ಷಣ ಸ್ಥಳದಲ್ಲಿದ್ದಂಥವ್ರು ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಗಳ ಮುಖಾಂತರ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಓಲ್ಡ್ ಏರ್ಪೋರ್ಟ್ ಅಲ್ಲಿ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಆ HAL ಏರ್ಪೋರ್ಟ್ ಏನಿದೆ ಅದ್ರ ಪಕ್ಕದಲ್ಲೇ ಒಂದು 30-35 ಅಡಿ ಎತ್ತರದ ಕಟೌಟ್ ಅನ್ನ ನಿಲ್ಲಿಸಲಾಗಿತ್ತು. ಆ ಕಟೌಟ್ ಗೆ ಕಟ್ಟಿದಂತ ದೊಡ್ಡ ದೊಡ್ಡ ಹಗ್ಗಗಳೇನಿದ್ವು ಅವು ಎಲ್ಲ ಸಡಿಲಾಗಿದ್ವು. ಆ ಸಡಿಲಾಗಿದ್ದಂತ ಕಾರಣಕ್ಕಾಗಿ ಇವತ್ತು ಏಕಾಏಕಿ ಭಾರವಾಗಿ ಅದು ಮುರಿದು ಬಿದ್ದಿದೆ. ಕಳೆದ 10 ದಿನಗಳ ಹಿಂದೆ ಹಾಕಿದ್ದಂತ ಕಟೌಟ್ ಕಾರ್ಯಕ್ರಮ ಮುಗಿದ್ರು ಸಹ ಇನ್ನೂ ತೆರವು ಮಾಡದೇ ಇರುವಂತ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂತಹ ಘಟನೆ ಆಗಿದೆ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶ. BBMP ಇನ್ನೂ ಕೂಡ ತೆರವು ಮಾಡಿಲ್ಲ ಅನ್ನುವಂತ ಕಾರಣಕ್ಕಾಗಿ ಸದ್ಯ ಸ್ಥಳೀಯರು BBMP ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ರಘು ನಿಮ್ಮೆಲ್ಲ ಮಾಹಿತಿಗೆ. ರೈಟ್, BBMP ವಿರುದ್ಧವೂ ಸಹಜವಾಗಿ ಜನರ ಆಕ್ರೋಶ ಇರುತ್ತೆ. ಯಾಕಂದ್ರೆ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಇದ್ದದ್ದು. ಅದಾದ ನಂತರದಲ್ಲಿ ಇವರು ತೆರವು ಮಾಡಬೇಕಾಗಿತ್ತು. ಮಾಡದೇ ಇದ್ದ ಪರಿಣಾಮವಾಗಿ ಅದು ರಸ್ತೆಯ ಮೇಲೆ ಬಿದ್ದಿದೆ. ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಪಾದಾಚಾರಿಗಳ ಮೇಲೆ ಬಿದ್ದು ಅವರು ಕೂಡ ಗಾಯಗೊಂಡಿದ್ದಾರೆ ಅನ್ನುವಂತಹ ವರದಿ. ಸದ್ಯ ಈಗ ಅವರನ್ನ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಬೌರಿಂಗ್ ಆಸ್ಪತ್ರೆಯಲ್ಲಿ.